ನಮಸ್ತೆ ಗೆಳೆಯರೆ. ಕರ್ನಾಟಕ ಒನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ನೀವೇನಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಗಂಟೆನ ಕ್ಲಿಕ್ ಮಾಡಿ ನಾವು ಮಾಡ್ತಕ್ಕಂಥ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಮೊದಲಿಗೆ ನಿಮಗೆ ಬರುತ್ತೆ. ಗೆಳೆಯರೆ, ಇವತ್ತಿನ ಮಾಹಿತಿ ಏನಪ್ಪ ಅಂತಂದರೆ, ವಿಕಲಚೇತನರು ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ 13 ಯೋಜನೆಗಳನ್ನು ಒಳಗೊಂಡಂತಹ ಒಂದು ಸೇವೆಯನ್ನು ಬಿಡುಗಡೆ ಮಾಡಿದ್ದಾರೆ. ಇದರಲ್ಲಿ ಏನೆಲ್ಲ ಇದೆ ಅಂತೇಳಿ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಷಯ ಏನಪ್ಪ ಅಂತಂದರೆ, ಇಲಾಖೆಯ 13 ಫಲಾನುಭವಿ ಆಧಾರಿತ ಇನ್ ಕ್ಯಾಶ್ ಮತ್ತು ಇನ್ ಕೈಂಡ್ ಯೋಜನೆಗಳನ್ನು ನೇರವಾಗಿ ನಗದು ವರ್ಗಾವಣೆ ಮುಖಾಂತರ ಅಳವಡಿಸುವ ಆನ್ಲೈನ್ ಸೇವೆ ಆಗಿದೆ. ಇದನ್ನು ಉಲ್ಲೇಖಿಸಿದ್ದು ಸೇವಾ ಸಿಂಧು ಮತ್ತು ಯೋಜನೆ ತಾಂತ್ರಿಕ ಇವರ ಕೊಡುಗೆಯಿಂದಾಗಿದೆ. ವಿಕಲಚೇತನ ಹಾಗೂ ಹಿರಿಯ ನಾಗರಿಕರ ಇಲಾಖೆ 13 ಫಲಾನುಭವಿಗಳ ಆಧಾರಿತ ಯೋಜನೆ 2024-25ನೇ ಸಾಲಿನ ಉಲ್ಲೇಖಿತ ಪತ್ರ ಅನ್ವಯ ಸುವಿಧಾ ಯೋಜನೆ. ಇವರಿಂದ DBT ನೇರವಾಗಿ ನಗದು ಹಣ ವರ್ಗಾವಣೆ ಆನ್ಲೈನ್ ವೇದಿಕೆಯ ತಂತ್ರಾಂಶ ಒಳಗೊಂಡಿರ್ತದೆ. ಹಾಗಾಗಿ ಯಾವ್ಯಾವೆಲ್ಲ ಯೋಜನೆಗಳ ಇದೆ ಅಂತೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಟೋಟಲಾಗಿ 13 ಯೋಜನೆಗಳಿದೆ ಮತ್ತು ಲಾಸ್ಟ್ ಡೇಟ್ ಯಾವಾಗ, ಸ್ಟಾರ್ಟಿಂಗ್ ಡೇಟ್ ಯಾವಾಗ ಅಂತೇಳಿ ಹೇಳ್ಕೊಡ್ತೀನಿ ನಿಮಗೆ. ಇದರಲ್ಲಿ ಟೋಟಲ್ 13 ಯೋಜನೆಗಳು. ಮೊದಲನೇ ಬಂದ್ಬಿಟ್ಟು ಪ್ರತಿಭಾವಂತ ಅಂಗವಿಕಲ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನ ಯೋಜನೆ. ಎರಡನೇದು ಬಂದ್ಬಿಟ್ಟು ಶಿಶುಪಾಲನೆ ಭತ್ಯೆ. ಮೂರನೇ ಯೋಜನೆ ಬಂದು ನಿರುದ್ಯೋಗ ಭತ್ಯೆ. ನಾಲ್ಕನೇದು ಬಂದ್ಬಿಟ್ಟು ಆಧಾರ್ ಯೋಜನೆ. ಐದನೇ ಬಂದ್ಬಿಟ್ಟು ಮರಣ ಪರಿಹಾರ ನಿಧಿ. ಆರನೇದು ಬಂದ್ಬಿಟ್ಟು ಸಾಧನಾ ಯೋಜನೆ. ಏಳನೇದು ಪ್ರತಿಭಾ ಯೋಜನೆ. ಎಂಟನೇದು ಬಂದ್ಬಿಟ್ಟು ವೈದ್ಯಕೀಯ ಪರಿಹಾರ ನಿಧಿ ಯೋಜನೆ. 9ನೇ ಸರ್ವಿಸ್ ಬಂದ್ಬಿಟ್ಟು ಅಂಧ ವಿದ್ಯಾರ್ಥಿಗಳಿಗೆ ಟಾಕಿಂಗ್ ಲ್ಯಾಪ್ಟಾಪ್ ಯೋಜನೆ. 10ನೇ ಯೋಜನೆ ಬಂದು ದೈಹಿಕ ವಿಕಲಚೇತನರಿಗೆ ಯಂತ್ರಚಾಲಿತ ದ್ವಿಚಕ್ರ ವಾಹನ ಯೋಜನೆ. 11ನೇದು ಬಂದ್ಬಿಟ್ಟು ಸಾಧನ ಸಲಕರಣಾ ಯೋಜನೆ. 12ನೇದು ಬಂದ್ಬಿಟ್ಟು ಶ್ರವಣ ದೋಷವುಳ್ಳ ವ್ಯಕ್ತಿಗಳಿಗೆ ಸ್ವಯಂ ಉದ್ಯೋಗಕ್ಕಾಗಿ ಹೊಲಿಗೆ ಯಂತ್ರ ಯೋಜನೆ. 13ನೇ ಯೋಜನೆ ಬಂದ್ಬಿಟ್ಟು ದೃಷ್ಟಿ ದೋಷ ಹೊಂದಿರುವ ವಿಕಲಚೇತನರಿಗೆ ಬ್ರೈಲ್ ಕಿಟ್ ಯೋಜನೆ. ಹಾಗೆ ಈ ಯೋಜನೆಗಳ ದಿನಾಂಕ ಬಂದ್ಬಿಟ್ಟು 1/7/2024 ಚಾಲನೆ ನೀಡಿದರೆ ಇದೇ ತಿಂಗಳಲ್ಲಿ 1ನೇ ತಾರೀಕಿಗೆ ಚಾಲನೆ ಆಗಿದೆ. ಅದೇ ಇದರ ಬಂದ್ಬಿಟ್ಟು ಲಾಸ್ಟ್ ಡೇಟ್ ಬಂದ್ಬಿಟ್ಟು ಸಲ್ಲಿಸುವ ಪ್ರಾರಂಭ ದಿನಾಂಕ 1/7/2024 ಮತ್ತು ಕೊನೆಯ ದಿನಾಂಕ 31/8/2024 ಆಗಿದ್ದು, ಈ ಸಂಬಂಧ ವ್ಯಾಪ್ತಿ ಪ್ರಚಾರ ನೀಡಲು ತಿಳಿಸಿರುತ್ತದೆ. ಈ ಅರ್ಜಿಗಳನ್ನ ಯಾವ ರೀತಿಯಾಗಿ ನೀವು ಹಾಕಬೇಕು ಅಂತೇಳಿ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ತಿಳಿಸ್ಕೊಡ್ತೀನಿ. ನಿಮ್ಮ ಹತ್ತಿರದ ಗ್ರಾಮ 1, ಕರ್ನಾಟಕ 1, ಬೆಂಗಳೂರು 1 ಕೇಂದ್ರಗಳಿಗೆ ಭೇಟಿ ನೀಡಿ ಅದರ ಮುಖಾಂತರ ನೀವು ಅರ್ಜಿನ ಸಲ್ಲಿಸಬಹುದು. ಈಗ ಬನ್ನಿ ಸೇವಾ ಸಿಂಧುದಲ್ಲಿ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸೋದು ಅಂತ ತಿಳಿಸ್ಕೊಡ್ತೀನಿ. ಈಗ ನಾನು ಕರ್ನಾಟಕ 1 ಸೇವಾ ಸಿಂಧುನ ಓಪನ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ ಬಂದ್ಬಿಟ್ಟು ನಿಮ್ಮ ಯೂಸರ್ ಐ ಡಿನ ಮತ್ತು ಲಾಗಿನ್ ಮಾಡ್ಕೊಳ್ಳಿ. ಲಾಗಿನ್ ಮಾಡ್ಕೊಂಡ ನಂತರ ಇಲ್ಲಿ ಅಪ್ಲೈ ಫಾರ್ ಸರ್ವಿಸ್ ಅಂತಿದೆ. ಅಪ್ಲೈ ಫಾರ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿ. ವ್ಯೂ ಆಲ್ ಅವೈಲೇಬಲ್ ಸರ್ವಿಸ್ ಅಂತೇಳಿ ಕ್ಲಿಕ್ ಮಾಡಿ. ಇಲ್ಲಿ ಬಂದ್ಬಿಟ್ಟು ನೀವು ಸರ್ಚ್ ಬಾರಲ್ಲಿ ಡಿಪಾರ್ಟ್ಮೆಂಟ್ ಫಾರ್ ಎಂಪ್ಲಾಯ್ಮೆಂಟ್ ಆಫ್ ದ ಡಿಫರೆಂಟ್ ಏಬಲ್ ಆ್ಯಂಡ್ ಸೀನಿಯರ್ ಸಿಟಿಜನ್ ಅಂತೇಳಿ ಸರ್ಚ್ ಮಾಡ್ಕೊಳ್ಳಿ. ಸರ್ಚ್ ಮಾಡ್ಕೊಂಡಾಗ ನಿಮಗೆ ಇಲ್ಲಿ ಸರ್ವಿಸ್ಗಳನ್ನ ತೋರಿಸ್ತದೆ. 2 ವೀಲರ್ ಅಪ್ಲಿಕೇಶನ್, ಮೆಡಿಕಲ್ ರಿಲೀಫ್ ಫಂಡ್, ಡೆತ್ ರಿಲೀಫ್ ಫಂಡ್, ಇದು ಮತ್ತು ಟೇಲರಿಂಗ್ ಬಂದಿದೆ. ಅದಾದ ನಂತರ ಟಾಕಿಂಗ್ ಲ್ಯಾಪ್ಟಾಪ್ ಕೂಡ ಇದೆ. ಈ ರೀತಿಯಾಗಿ ಎಲ್ಲ ಸರ್ವಿಸ್ಗಳು ಒಂದೇ ಕಡೆ ಬರ್ತವೆ. ಈಗ ನಾನು 2 ವೀಲರ್ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ಇಲ್ಲಿ ಮೊದಲಿಗೆ ಬಂದಿದೆ ನೋಡಿ, 2 ವೀಲರ್ ಪರ್ಸನ್ ವಿತ್ ಫಿಸಿಕಲ್ ಡಿಸಬಿಲಿಟಿ. ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಏನಂತ ಬಂದಿದೆ, ಡಿಪಾರ್ಟ್ಮೆಂಟ್ ಆಫ್ ದ ಎಂಪ್ಲಾಯ್ಮೆಂಟ್ ಆಫ್ ಏಬಲ್ ಆ್ಯಂಡ್ ಸೀನಿಯರ್ ಸಿಟಿಜನ್ ಅಂತಿದೆ. ವಿಕಲಚೇತನರು ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ದೈಹಿಕ ಅಂಗವಿಕಲ ಹೊಂದಿದ ವ್ಯಕ್ತಿಗಳಿಗೆ
ಮೋಟಾರ್ ದ್ವಿಚಕ್ರ ವಾಹನ. ಹಾಗಾದಲ್ಲಿ ಮೊದಲಿಗೆ ಏನು ವೈಯಕ್ತಿಕ ವಿವರಗಳು. ಈ ವೈಯಕ್ತಿಕ ವಿವರಗಳಲ್ಲಿ ಏನಾಗಬೇಕು, ಮೊದಲಿಗೆ ಕಸ್ಟಮರ್ ನೇಮ್ನ ಹಾಕ್ಕೊಳ್ಳಿ. ಅದಾದ ನಂತರ ಅವರ ಪೂರ್ಣ ಹೆಸರನ್ನ ಹಾಕ್ಕೊಳ್ಳಿ. ಅದಾದ ನಂತರ ಆಧಾರ್ ಅಥೆಂಟಿಕೇಶನ್ ಮತ್ತು ಆಧಾರ್ ದೃಢೀಕರಣ ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನೇಮ್ ಆ್ಯಸ್ ಪರ್ ಆಧಾರ್ನಲ್ಲಿ ಇರುವಂತೆ ಹೆಸರನ್ನ ಹಾಕ್ಕೊಳ್ಳಿ. ನೀವು ಇಲ್ಲಿ ಆಧಾರಲ್ಲಿ ಯಾವ ರೀತಿಯಾಗಿದೆ ಅದೇ ರೀತಿಯಾಗಿ ಹೆಸರನ್ನ ಹಾಕ್ಕೊಳ್ಳಿ. ಅದಾದ ನಂತರ ಕಸ್ಟಮರ್ದು ಆಧಾರ್ ಕಾರ್ಡ್ ನಂಬರ್ ಕೊಟ್ಟು ಇಲ್ಲಿ ಮತ್ತು ನನ್ನ ಆಧಾರ್ ಮಾಹಿತಿ ಏನಂತೇಳಿ ಕೊಡಿ. ಒಪ್ಪಿಗೆ ಇದೆ ಅಂತೇಳಿ ಅದಾದ ನಂತರ ಸಲ್ಲಿಸಿ ಇಲ್ಲಿ ಸಬ್ಮಿಟ್ ಮಾಡಿ. ಸಬ್ಮಿಟ್ ಮಾಡಿದ ನಂತರ ಕ್ಲಿಕ್ ದೇರ್ ಟು ರಿಟರ್ನ್ ಅಂತೇಳಿ ಕ್ಲಿಕ್ ಮಾಡಿ. ಗೆಟ್ ಆಧಾರ್ ಡೀಟೇಲ್ಸ್ ಇಲ್ಲಿ ಆಧಾರ್ ವಿವರಗಳನ್ನ ಪಡೆಯಿರಿ. ಆಟೋಮೆಟಿಕ್ಕಾಗಿ ಹೆಸರು ಬಂದಿರುತ್ತೆ. ಈಗ ಇಲ್ಲಿ ನೀವು ಮೇಲ್ ಆರ್ ಫೀಮೇಲ್, ಗಂಡು ಅಥವಾ ಹೆಣ್ಣು, ಯಾವ ಜೆಂಡರ್ ಬಂದಿರುತ್ತೆ ಆ ಜೆಂಡರ್ನ ಹಾಕಿ. ಅದಾದ ನಂತರ ಕಸ್ಟಮರ್ ಮೊಬೈಲ್ ನಂಬರ್ ಹಾಕಿ. ಇಲ್ಲಿ ಫಲಾನುಭವಿಯ ವಯಸ್ಸು ಎಷ್ಟಿದೆ ಅಂತ ಹಾಕಿ. ಆಧಾರ್ ಕಾರ್ಡ್ ಪ್ರಕಾರ ಹಾಕ್ಬೇಕು ಅವರಿಗೆ. ಆಧಾರ್ ಕಾರ್ಡ್ ಪ್ರಕಾರ ಅವರಿಗೆ ಎಷ್ಟು ವಯಸ್ಸಿದೆ ಆ ವಯಸ್ಸನ್ನ ಇಲ್ಲಿ ಹಾಕಬೇಕಾಗುತ್ತೆ. ಆಧಾರ್ ಕಾರ್ಡ್ ಪ್ರಕಾರ ಅವರಿಗೆ ವಯಸ್ಸು ಎಷ್ಟಿದೆ ಅಂತ ಹಾಕಿದ ನಂತರ ಅವರ ತಂದೆ ಹೆಸರು ಅಥವಾ ಸಂಗಾತಿ ಹೆಸರು, ಮದುವೆಯಾದಲ್ಲಿ ಅಥವಾ ಹೆಣ್ಮಗಳಿದ್ದಲ್ಲಿ ಗಂಡನ ಹೆಸರು ಹಾಕ್ಕೊಳ್ಳಿ. ಇಲ್ಲವಾದಲ್ಲಿ ತಂದೆ ಇದ್ದರೆ ತಂದೆ ಹೆಸರನ್ನ ಹಾಕ್ಕೊಳ್ಳಿ. ಆ್ಯಸ್ ಪರ್ ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಆಗಿದೆ ಅದೇ ರೀತಿಯಾಗಿ ಹಾಕ್ಕೊಳ್ಳಿ. ಯಾವುದೇ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದರೂ ನಡೆಯಲ್ಲ. ಅದಾದ ನಂತರ ಕಸ್ಟಮರ್ ಯು ಐ ಡಿ ಕಾರ್ಡ್ ನಂಬರ್ನ ಹಾಕ್ಕೊಳ್ಳಿ. ಕಸ್ಟಮರ್ ಯು ಐ ಡಿ ಕಾರ್ಡ್ ನಂಬರು ಮತ್ತೆ ಬೇಕೇ ಬೇಕದು. ಕಸ್ಟಮರ್ ಯು ಐ ಡಿ ಕಾರ್ಡ್ ಅಂದರೆ ಡಾಕ್ಟರ್ ಕಡೆಯಿಂದ ನೀಡಿರ್ತಕ್ಕಂಥ ಅಂಗವಿಕಲತೆಯ ಸರ್ಟಿಫಿಕೇಟ್. ಆ ಸರ್ಟಿಫಿಕೇಟ್ ಕಂಪಲ್ಸರಿಯಾಗಿ ಬೇಕೇ ಬೇಕು. ಆ ಸರ್ಟಿಫಿಕೇಟ್ ಇದ್ದರೆ ಮಾತ್ರ ನಿಮಗೆ ಕೆಲಸ ಆಗುತ್ತೆ. ಈಗ ಅಂಗವಿಕಲರ ಕಾರ್ಡಿನ ಮಾಹಿತಿನ ಹಾಕ್ತಿದ್ದೀನಿ. ಅದಾದ ನಂತರ ನೀವೇನು ಮಾಡಬೇಕು, ಇಲ್ಲಿ ಶೇಕಡಾವಾರು ಎಷ್ಟು ಪರ್ಸೆಂಟೇಜ್ ಅವರಿಗೆ ಅಂಗವಿಕಲತೆ ಇದೆ ಅಂತೇಳಿ ಹಾಕಬೇಕು. ಅದಾದ ನಂತರ ಅಂಗವಿಕಲತೆಯ ವಿಧ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ನಿಮ್ಮ ಯಾವ ತಾಲೂಕು ಬರುತ್ತೆ, ಯಾವ ಡಿಸ್ಟಿಕ್ ಬರುತ್ತೆ ಬಂದ್ಬಿಟ್ಟು ಮೊದಲಿಗೆ ನಿಮ್ಮ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾವ ಡಿಸ್ಟಿಕ್ ಅಂತೇಳಿ. ಅದಾದ ನಂತರ ಯಾವ ತಾಲೂಕು, ಅದಾದ ನಂತರ ನಿಮಗೆ ಯಾವ ವಿಧಾನಸಭಾ ಕ್ಷೇತ್ರ ಬರುತ್ತೆ, MLA ಕ್ಷೇತ್ರ ಅದನ್ನ ಹಾಕ್ಕೊಳ್ಳಿ. ಅದಾದ ನಂತರ ನಿಮ್ಮ ಊರ ಹೆಸರು ಹಾಕ್ಕೊಳ್ಳಿ. ಅದಾದ ನಂತರ ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಬೇಕು. ಪರ್ಮನೆಂಟ್ ಅಡ್ರೆಸ್ನ ಹಾಕ್ಕೊಳ್ಳಿ. ಅದಾದ ನಂತರ ಪೂರ್ಣ ವಿಳಾಸ ಹಾಕೊಂಡ ನಂತರ ಇಲ್ಲಿ ಜಾತಿ ಅಥವಾ ವರ್ಗ, ಯಾವ ಜಾತಿಗೆ SC-ನ ST-ನ ಜನರಲ್ OBC ಆಧಾರ್, ನೀವು ಯಾವ ಜಾತಿಗೆ ಸೇರ್ತೀರಾ ಆವ ಜಾತಿಯ ಸೆಲೆಕ್ಟ್ ಮಾಡ್ಕೊಳ್ಳಿ OBC ಅಂತೇಳಿ. ಅದಾದ ನಂತರ OBC ಆದ ಮೇಲೆ ನೀವು ಏನು ಮಾಡಬೇಕು, ಒಂದು ವೇಳೆ ನೀವು 2A ಅಥವಾ ಇನ್ನು ಯಾವುದೇ ಇದರಲ್ಲಿ ಬಂದ್ರೂ ನಿಮ್ಮ ಹತ್ರ ಇರ್ತಕ್ಕಂಥ RD ನಂಬರ್ನ ಹಾಕ್ಕೋಬೇಕು. RD ನಂಬರ್ನ ಹಾಕ್ಕೊಂಡು ನಿಮ್ಮ ಡೀಟೇಲ್ಸ್ ಎಲ್ಲ ಆಟೋಮೆಟಿಕ್ಕಾಗಿ ಬರುತ್ತೆ. ಪ್ರವರ್ಗ ಯಾವುದಿದೆ ನಿಮ್ಮದು, ಜಾತಿ ಯಾವುದಿದೆ, ನಿಮ್ಮದು ವಾರ್ಷಿಕ ಆದಾಯ ಎಷ್ಟಿದೆ ಅಂತೇಳಿ ಇಲ್ಲಿ ಆಟೋಮೆಟಿಕ್ಕಾಗಿ ಬರುತ್ತೆ. ಅದಾದಮೇಲೆ ಎಕನಾಮಿಕ್ ಆರ್ಥಿಕ ವರ್ಗಾವಣೆ ಅಂದರೆ ನಿಮ್ಮ ಹತ್ರ APL ಇದೆ ಅಥವಾ BPL ಇದೆ, ಯಾವ ಕಾರ್ಡ್ ಇದೆ ಆ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ಅಗ್ರಿ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ವಯಂ ಘೋಷಣೆ ಮುಖಾಂತರ ಇಲ್ಲಿ ಬಂದ್ಬಿಟ್ಟು ನಿಮ್ಮ
ಒಂದು ಕ್ಯಾಪ್ಚರ್ ಕೋಡ್ ಕೇಳುತ್ತೆ, ಆ ಕ್ಯಾಪ್ಚರ್ ಕೋಡ್ನ ಹಾಕ್ಕೊಳ್ಳಿ. ಅದಾದ ನಂತರ ಇಲ್ಲಿ ಸಬ್ಮಿಟ್ ಮಾಡಿ. ಸಬ್ಮಿಟ್ ಮಾಡಿದ ತಕ್ಷಣ ಅಥೆಂಟಿಕೇಶನ್ ಅಂತೇಳಿ ಬರುತ್ತೆ, ಅಟ್ಯಾಚ್ಗೆ ಮಾಡಿ ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮ್ಮ ಡೀಟೇಲ್ಸಲ್ಲಿ ಯಾವ್ಯಾವ ಏನೇನು ಕೇಳ್ತಾರೆ ಅಂತೇಳಿ, ಇಲ್ಲಿ ನಿಮ್ಮ ಹತ್ರ ಯಾವ ಕಾರ್ಡ್ ಇದೆ. ಈಗ ಬಂದ್ಬಿಟ್ಟು ಡಾಕ್ಯುಮೆಂಟ್ ಏನೇನು ಅಪ್ಲೋಡ್ ಮಾಡಬೇಕು, ಒಂದು ಪಾಸ್ಪೋರ್ಟ್ನ ಅಪ್ಲೋಡ್ ಮಾಡಬೇಕು. ಅದಾದ ನಂತರ UDID ಕಾರ್ಡ್ನ ಅಪ್ಲೈ ಮಾಡಬೇಕು. ಅದಾದ ನಂತರ ಒಂದು ತಹಸೀಲ್ದಾರ್ ನೀಡಿರ್ತಕ್ಕಂಥ ವಾಸಸ್ಥಳ ರೆಸಿಡೆನ್ಸಿ ಅದು ಒಂದು ಬೇಕು. ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಬೇಕು. ವರ್ಕ್ ಸ್ಟಡಿ ಸರ್ಟಿಫಿಕೇಟ್ ಒಂದು ಬೇಕು, ನೀವೇನು ವರ್ಕ್ ಮಾಡಿದ್ದೀರ ಅಂತೇಳಿ, ನೀವೇನು ಸ್ಟಡಿ ಮುಗಿಸಿದ್ದೀರ ಅಂತೇಳಿ. ಒಂದು 20 ರೂಪಾಯಿ ಬಾಂಡ್ ಪೇಪರ್, 2 ವೀಲರ್ ನಾಟ್ ಅಂತೇಳಿ ಒಂದು ನಿಮ್ಮ ಹತ್ರ NOC ಲೋಕಲಿಟಿ ಬೇಕು. ಅದಾದ ನಂತರ DL or LLR ಬೇಕು. ಅದಾದ ನಂತರ ಇನ್ಕಮ್ ಸರ್ಟಿಫಿಕೇಟ್ ಲೆಸ್ ದೆನ್ 2 ಲಕ್ಷದ ಒಳಗೆ ಇರಬೇಕು. ಅದಾದ ನಂತರ ಇಲ್ಲಿ ಸೇವ್ ಅಂತೇಳಿ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇವೆಷ್ಟೆಲ್ಲ ಡಾಕ್ಯುಮೆಂಟ್ಗಳು ಬೇಕು. ಈ ಡಾಕ್ಯುಮೆಂಟ್ಗಳ ಆಧಾರದ ಮೇಲೆ ನಿಮಗೆ 2 ವೀಲರ್ನ ನೀಡ್ತಾರೆ. ಇಷ್ಟಾದ ನಂತರ ಸೇವ್ ಮಾಡ್ಕೊಳ್ಳಿ. ಸೇವ್ ಮಾಡ್ಕೊಂಡ ನಂತರ ನಿಮಗೆ ಪೇಮೆಂಟಿಗೆ ಹೋಗುತ್ತೆ. ಪೇಮೆಂಟ್ ಮಾಡಿಸ್ಕೊಂಡು ಅದನ್ನು ನಾನು ನೆಕ್ಸ್ಟ್ ಪ್ರೊಸೆಸರಲ್ಲಿ ಹೇಳ್ತೀನಿ ಯಾವ ರೀತಿಯಾಗಿ ಪೇಮೆಂಟ್ ಮಾಡೋದು ಅಂತೇಳಿ. ಸ್ವಲ್ಪ ಸರ್ವರ್ ಸ್ಲೋ ಇದೆ ಇವತ್ತು, ಪೇಮೆಂಟ್ ಮೋಡು ಸ್ವಲ್ಪ ನಿಮಗೆ ತಿಳಿಸ್ಕೊಡ್ತೀನಿ ಯಾವ ರೀತಿಯಾಗಿ ಪೇಮೆಂಟ್ ಮಾಡುವುದು ಅಂತೇಳಿ. ಡಾಕ್ಯುಮೆಂಟ್ಗಳನ್ನ ಅಪ್ಲೋಡ್ ಮಾಡುವ ಮಾಹಿತಿ, ಮೊದಲಿಗೆ ಒಂದು ಪಾಸ್ಪೋರ್ಟ್ನ ಅಪ್ಲೋಡ್ ಮಾಡ್ಕೊಳ್ಳಿ. ಒಂದು ಫೋಟೋನ, ನಿಮ್ಮ ಇರತಕ್ಕಂಥ ಒಂದು ಸಾಳತೆಯ ಒಂದು ಭಾವಚಿತ್ರವನ್ನು ಅಪ್ಲೋಡ್ ಮಾಡ್ಕೊಳ್ಳಿ ಪಾಸ್ಪೋರ್ಟನ್ನು. ಅದಾದ ನಂತರ UDID ಕಾರ್ಡ್ನ ಅಪ್ಲೋಡ್ ಮಾಡಿ. UDID ಕಾರ್ಡ್ ಅಪ್ಲೋಡ್ ಮಾಡಿದ ನಂತರ ಎಲ್ಲವೂ ಮಸ್ಟ್ ಅಂಡ್ ಶುಡ್ ಆಗಿ PDF ಅಲ್ಲಿ ಇರಲೇಬೇಕು. PDF ಇದ್ರೆ ಮಾತ್ರ ನಿಮಗೆ ಕೆಲಸ ಆಗುತ್ತೆ. UDID ಕಾರ್ಡ್ನ ಅಪ್ಲೋಡ್ ಮಾಡಿದ ನಂತರ ನೆಕ್ಸ್ಟ್ ಬಂದ್ಬಿಟ್ಟು ಒಂದು ವಾಸಸ್ಥಳನ ಅಪ್ಲೋಡ್ ಮಾಡಿ. ರೆಸಿಡೆನ್ಸಿಯಲ್ಲಿ ತಹಸೀಲ್ದಾರ್ ಕಡೆಯಿಂದ ಕೊಟ್ಟಿರ್ತಕ್ಕಂಥ ಒಂದು ವಾಸಸ್ಥಳ. ಅದಾದ ನಂತರ ಒಂದು ಕ್ಯಾಸ್ಟ್ ಇನ್ಕಮ್ನ ಅಪ್ಲೋಡ್ ಮಾಡಿ. ಗೆಳೆಯರೆ, ನೀವೇನಾದರೂ ಇನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಗಡಿನ ಕ್ಲಿಕ್ ಮಾಡಿ. ನಾವು ಮಾಡತಕ್ಕಂಥ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲಿಗೆ ನಿಮಗೆ ಬರುತ್ತೆ. ಈಗ ಒಂದು ಸ್ಟಡಿ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಿ. ವರ್ಕ್ ಸರ್ಟಿಫಿಕೇಟ್ ಅಥವಾ ಸ್ಟಡಿ ಸರ್ಟಿಫಿಕೇಟ್ ಎರಡರಲ್ಲಿ ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನೀಗ SSLC ಮಾರ್ಕ್ಸ್ ಕಾರ್ಡ್ನ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಅದಾದ ನಂತರ ಒಂದು ಸ್ಟ್ಯಾಂಪ್ನ ಟೈಪ್ ಮಾಡಿಸಿ ಮತ್ತು ಎಲ್ಲ ನೀಟಾಗಿರ್ಬೇಕು. ಆ ಸ್ಟ್ಯಾಂಪ್ನ ಅಪ್ಲೋಡ್ ಮಾಡ್ಕೊಳ್ಳಿ. ಸ್ಟ್ಯಾಂಪ್ ಆದ ನಂತರ LLR ಅಥವಾ DL ಇವೆರಡರಲ್ಲಿ ಒಂದನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಈಗ DL ಅಪ್ಲೋಡ್ ಮಾಡಿ. LLR ನನ್ನ ಕಡೆ LLR ಅಪ್ಲೋಡ್ ಮಾಡ್ತಾ ಇದ್ದೀನಿ. MB ಜಾಸ್ತಿ ಆಯ್ತು, 1 MB ಕಡಿಮೆ ಮಾಡ್ಕೊಳ್ಳಿ. ಈಗ ನಾನು ರೀಸೈಜ್ ಮಾಡ್ಕೊಳ್ತಾ ಇದ್ದೀನಿ. ಈ LLR ಅಪ್ಲೋಡ್ ಮಾಡ್ತಾ ಇದ್ದೀನಿ. LLR ಅಪ್ಲೋಡ್ ಆದ ನಂತರ ಮತ್ತೆ ನೀವು ಏನ್ ಮಾಡಬೇಕು, ಕ್ಯಾಸ್ಟ್ ಅಂಡ್ ಇನ್ಕಮ್ ನ ಅಪ್ಲೋಡ್ ಮಾಡಬೇಕು. ಬೇರೆ ಕ್ಯಾಸ್ಟ್ ಅವರಿಗೆ ಆದ್ರೆ SC ಅಥವಾ ST ಅವರಿಗೆ ಎರಡು ಜಾತಿ ಆದಾಗ ಬೇರೆ ಬೇರೆ ಬರುತ್ತೆ. ಮತ್ತು OBC 2A 3B ಅವರಿಗೆ ಕ್ಯಾಸ್ಟ್ ಅಂಡ್ ಇನ್ಕಮ್ ಒಂದೇ ಇರೋ ಕಾರಣದಿಂದ ನೀವು ಒಂದನೇ 2 ಕಡೆ ಅಪ್ಲೋಡ್ ಮಾಡಬಹುದು. ಅದಾದ ನಂತರ ಇಲ್ಲಿ ಸೇವ್ ಅಂತೇಳಿ ಕ್ಲಿಕ್ ಮಾಡ್ಕೊಳ್ಳಿ. ಸೇವ್ ಮಾಡಿದ ನಂತರ ಪೇಮೆಂಟ್ ಮಾಡಿ ಹೋಗುತ್ತೆ. ಮೇಕ್ ಪೇಮೆಂಟ್ ಅಂತೇಳಿ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಪೇಮೆಂಟ್ ಆದ ತಕ್ಷಣ ನಿಮ್ಮ OPR ಲಾಗಿನ್ ಮಾಡ್ಕೊಳ್ಳಿ. ಇಲ್ಲಿ ಪೇಮೆಂಟ್ ಮಾಡಿ. ಪೇಮೆಂಟ್ ಆದ ನಂತರ ನಿಮಗೆ ಒಂದು ಅಕ್ನಾಲೆಜ್ಮೆಂಟ್ ನಂಬರ್ನ ಸಿಗುತ್ತೆ. ನಿಮಗೆ ಒಂದು ಅಕ್ನಾಲೆಜ್ಮೆಂಟ್ ಕಾಪಿ ಸಿಗುತ್ತೆ. ಪೇಮೆಂಟ್ ಆದ ತಕ್ಷಣ ಸಬ್ಮಿಟ್ ಮಾಡಿ. ಸಬ್ಮಿಟ್ ಆದ ಲೋಡ್ ಆಗುತ್ತೆ, ರಿಫ್ರೆಶ್ ಆಗುತ್ತೆ ಪೇಜ್. ಅದಾದ ನಂತರ ನಿಮಗೆ
ಇಲ್ಲೊಂದು ಅಕ್ನಾಲೇಜ್ಮೆಂಟ್ ನಂಬರ್ ಕಾಪಿ ಬರುತ್ತೆ. ಈ ಅಕ್ನಾಲೇಜ್ಮೆಂಟ್ ಕಾಪಿನ ಒಂದು ಆಫೀಸ್ಗೆ ಕೊಡಿ, DDO ಆಫೀಸ್ಗೆ, ಮತ್ತು ಒಂದು ನಿಮ್ಮ ತಹಸೀಲ್ದಾರ್ ಗಾಡಿಗೆ ಕೊಡಬೇಕಾಗುತ್ತೆ. ಸಾರಿ, ತಹಸೀಲ್ದಾರ್ ಅಲ್ಲ, ನಿಮ್ಮ MLA ಅವ್ರ ಕಡೆ ಒಂದು ಕಾಪಿ, ಸಾಫ್ಟ್ ಕಾಪಿ ಸಬ್ಮಿಟ್ ಮಾಡಿ, ಮತ್ತು DDO ಆಫೀಸ್ಗೆ ಕೂಡ ನೀವು ಡಾಕ್ಯುಮೆಂಟ್ ನ ಸಬ್ಮಿಟ್ ಮಾಡಿ.